ಅದ್ಭುತ ಶಕ್ತಿ ನಿಮ್ಮ ಒಳಗಡೆ ಇದೆ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಸ್ತೋತ್ರ ಸ್ತೋತ್ರ, ಹಾಲೆಲೂಯಾ ಹಾಲೆಲೂಯಾ, ಸ್ತೋತ್ರ. ಎಲ್ಲ ಕಾಲಿನ ಒಳಗಡೆ ಇರುವಂತ ನೋವುಗಳು ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿದ್ದಾರೆ. ನೀನು ವಾಕ್ಯ ಕೇಳಿದ್ರೆ ನಿನ್ನ ಭಾಷಣಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ದೇವರೇ, ಅವರು ಯಾವುದೇ ಏಜ್ ಆಗಿರ್ಬೋದು, ಅವ್ರ ಕಾಲದಲ್ಲಿ ಯಾವ್ಯಾವ ಬೇದಿಗಳು, ಯಾವ್ಯಾವ ವೀಕ್ನೆಸ್ಗಳು ಆ ಬೋನ್ಸ್ ಒಳಗಡೆ, ಆ ಶರೀರ ಒಳಗಡೆ ನಿಂತಿದೆವು, ಈಗಲೇ ಆ ಎಲ್ಲ ಬೋನ್ಸ್ಗಳು, ಎಲ್ಲ ಎಲುಬುಗಳು, ಎಲ್ಲ ಜಾಯಿಂಟ್ಸ್ಗಳು, ಎಲ್ಲ ನರಗಳು ಯೇಸು ನಾಮದಲ್ಲಿ ಗುಣವಾಗಲಿಕ್ಕಂತಾನೆ ಇದೆ. ಯೇಸು ನಾಮದಲ್ಲಿ ಎಲ್ಲ ನರ ಒಳಗಡೆ ಶಕ್ತಿ ಬರಲಿಕ್ಕಂತಾನೆ, ಎಲ್ಲ ಎಲುಬು ಒಳಗಡೆ ಶಕ್ತಿ ಬರಲಿ ಯೇಸು ನಾಮದಲ್ಲಿ. ಎಲ್ಲ ಜಾಯಿಂಟ್ಸ್ ಒಳಗಡೆ ನಿನ್ನ ಬಲ, ಶಕ್ತಿ, ಸಾಮರ್ಥ್ಯ ಹರಡಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ನಿಮ್ಮ ಒಳಗಡೆ ಇರುವಂತ ಎಲ್ಲ ವೀಕ್ನೆಸ್ಗಳು ಈಗಲೇ ಪರಿಶುದ್ಧಾತ್ಮನು ಅದಕ್ಕೆ ಬಲಪಡಿಸ್ತಾ ಇದ್ದಾನೆ. ಈಗಲೇ ಅದರ ಒಳಗಡೆ ಶಕ್ತಿ ಬರ್ತಾ ಇದೆ. ಈಗಲೇ ಬಿಡುಗಡೆ ಶಕ್ತಿ ಆ ಕಾಲಿನ ಒಳಗಡೆ ಬರ್ತಾ ಇದೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ನಾಮದಲ್ಲಿ ಎಲ್ಲಾ ವೀಕ್ನೆಸ್ಗಳು ಈಗಲೇ ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ. ನಿಮ್ಮ ಶರೀರ ಒಳಗಡೆ ಇರುವಂತ ಎಲ್ಲಾ ವೀಕ್ನೆಸ್ಗಳು ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿಕ್ಕಾಗ್ತದೆ. ಎಷ್ಟು ಜನರ ಒಳಗಡೆ ಸಡನ್ ಆಗಿ ಚಕ್ರ ಬರ್ತದಲ್ಲ, ಅಂತವ್ರ ಕೈಗಳು ಸಡನ್ ಆಗಿ ಚಕ್ರ ಬರೋದಾಗ್ಲಿ, ಚಕ್ರ ಬರುವುದಾಗಿ, ಕಣ್ಣು ಕತ್ತಲು ಬರುವುದಾಗ್ಲಿ, ಅಂತವ್ರ ಕೈಗಳ ಮೇಲೆ ಎಲ್ಲ ಬಲಹೀನತೆಗಳು ಈಗಲೇ ಹೊರಗಡೆ ಬರ್ಲಿಕ್ಕಾಗ್ತದೆ. ನಜರೇತಿನ ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ನಿನ್ನ ಬಾಸುಡೆಗಳಿಂದ ಇವರ ಎಲ್ಲ ವೀಕ್ನೆಸ್ ಗುಣವಾಯಿತು ಯೇಸು ನಾಮದಲ್ಲಿ. ಇವರ ವೀಕ್ನೆಸ್ ಗುಣವಾಯಿತು ಯೇಸುವಿನ ನಾಮದಲ್ಲಿ. ಇವರ ಎಲ್ಲ ಬಲಹೀನತೆ ಈಗಲೇ ಹೊರಗಡೆ ಬರಲಿ ಯೇಸುವಿನ ನಾಮದಲ್ಲಿ. ಯಾವುದೇ ಮಾತ್ರೆಗಳಾಗ್ಲಿ ಕರ್ತನೆ, ಯಾವುದೇ ಇಂಜೆಕ್ಷನ್ಗಳಾಗ್ಲಿ ಇವರ ಮೇಲೆ ನಡೆಯದ ಹಾಗೆ ನಿನ್ನ ರಕ್ತದಿಂದ ಈಗಲೇ ಸ್ವಸ್ಥತೆ ಆಗ್ಲಿ. ಹಲ್ಲೆಲೂಯಾ. ಎಲ್ಲ ವೀಕ್ನೆಸ್ ಈಗಲೇ ಹೊರಗಡೆ ಬರಲಿ. ಹಲ್ಲೆಲೂಯಾ. ಪರಿಶುದ್ಧಾತ್ಮನು ಬಿಡುಗಡೆ ಶಕ್ತಿ ನಿಮ್ಮ ಒಳಗಡೆ ಕೊಡ್ತಾ ಇದ್ದಾನೆ. ಆ ಚಕ್ರ ಬರುವಂತದ್ದು ಈಗಲೇ ಬಿಟ್ಟು ಹೋಗ್ತಾ ಇದೆ. ಸಡನ್ ಆಗಿ ಬಿಟ್ಟು ಹೋಗುವಂತದ್ದು ಬಿಡುಗಡೆ ಆಗ್ತಾ ಇದೆ. ಕಣ್ಣಿಗೆ ಕತ್ತಲು ಬರುವಂತದ್ದು ಈಗಲೇ ಬಿಡುಗಡೆ ಆಗ್ತದೆ. ನಜರೇತಿನ ಯೇಸು ನಾಮದಲ್ಲಿ ಈ ಸ್ವಸ್ಥತೆ ಒಬ್ಬೊಬ್ಬರ ಒಳಗಡೆ ಜರಗಲಿ. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪರಿಶುದ್ಧಾತ್ಮನು ತೋರಿಸ್ತಾ ಇದ್ದಾನೆ ನಿಮ್ಮ ಒಳಗಡೆ ಇರುವಂತ ಆ ದುರಾತ್ಮ ಶಕ್ತಿಗಳು. ಎಷ್ಟು ಜನರಿಗೆ ಕಣ್ಣಿಗೆ ಕತ್ತಲು ಬರ್ತಾ ಇದೆಯಲ್ಲ, ಆ ದುರಾತ್ಮ ಅಟ್ಯಾಕ್ ಮಾಡ್ತಾ ಇದೆ ತೋರಿಸ್ತಾ ಇದ್ದಾರೆ. ಆ ಪಾಠ ಒಂದರ ಶಕ್ತಿ ನಿಮಗೆ ಅಟ್ಯಾಕ್ ಮಾಡ್ತಾ ಇದೆ ತೋರಿಸ್ತಾ ಇದ್ದಾರೆ. ಅದಕ್ಕಾಗಿ ಸಡನ್ ಆಗಿ ಬಿಡುವಂತವರು, ಕಣ್ಣಿಗೆ ಕತ್ತಲು ಬರುವಂತವ್ರ ಕೈಗಳ ಮೇಲೆ ಆಗಿರ್ತಾರೆ. ಈಗಲೇ ಆ ದುರಾತ್ಮ ಬಿಡುಗಡೆ ಆಗ್ತಾ ಇದೆ. ಆ ಮಾಟ ಮಂತ್ರದ ಶಕ್ತಿ ಈಗಲೇ ಹೊರಗಡೆ ಬರ್ತಾ ಇದೆ. ಆ ಶಾಪದ ಶಕ್ತಿ ಹೊರಗಡೆ ಬರ್ತಾ ಇದೆ. ಆ ದುಷ್ಟಾತ್ಮಗಳು ಈಗಲೇ ಹೊರಗಡೆ ಬರ್ತಾ ಇದ್ದಾರೆ. ಯೇಸು ನಾಮದಲ್ಲಿ ಬಿಡುಗಡೆ ಆಗ್ತಾ ಇದೆ. ಯೇಸು ನಾಮದಲ್ಲಿ ಆ ದುರಾತ್ಮ ಬಿಟ್ಟು ಓಡ್ತಾ ಇದ್ದಾನೆ. ಈಗಲೇ ಹೊರಗಡೆ ಬರ್ತಾ ಇದ್ದಾನೆ ಯೇಸು ನಾಮದಲ್ಲಿ. ಸಡನ್ ಆಗಿ ಬರುವಂತ ಎಲ್ಲ ದುರಾತ್ಮಗಳು ಇವರ ಮೇಲೆ ಸಡನ್ ಆಗಿ ಚಕ್ರ ಬರುವಂತ ಎಲ್ಲ ದುರಾತ್ಮಗಳು ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ. ಎಲ್ಲ ಮಾತ್ರ ಶಕ್ತಿಗಳು ಈ ಮಕ್ಕಳಿಂದ ಹೊರಗಡೆ ಬರಲಿಕ್ಕೆ. ಹಲ್ಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ನಿನ್ನ ಮಹಿಮೆ, ನಿನ್ನ ಮಹಿಮೆ, ನಿನ್ನ ಮಹಿಮೆ ದೇವರೇ. ನಿನ್ನ ಭಾಷಣೆಗಳಿಂದ ಒಬ್ಬೊಬ್ಬರ ಮೇಲೆ ಆ ಒಂದು ಭಾಷಣೆಗಳ ಶಕ್ತಿ, ಆ ಭಾಷಣೆಗಳಿಂದ ಈಗಲೇ ಗುಣವಾಯಿತು ದೇವರೇ. ಈ ಸಭೆಗೆ ಬರುವಂತ ಎಲ್ಲ ರೋಗಿಗಳು ಈಗಲೇ ಗುಣವಾಗಲಿ. ಎಲ್ಲ ರೋಗಗಳು ಬಿಡುಗಡೆ ಆಗಲಿ. ಎಲ್ಲ ಕೈಯಲ್ಲಿ ಕಾಲಲ್ಲಿ ಇರುವಂತ ನೋವುಗಳು ಬಿಡುಗಡೆ ಆಗಲಿ. ಎಲ್ಲ ಚಕ್ರ ಬರುವಂತ ದುರಾತ್ಮ ಬಿಡುಗಡೆ. ಬಿಪಿಗಳನ್ನು ಹೈ ಆಗುವಂತ, ಲೋಗವಾಗುವಂತದೆಲ್ಲ ಬಿಡುಗಡೆ ಆಗಲಿ. ಎಲ್ಲ ಬಲಹೀನತೆಗಳು ಬಿಡುಗಡೆ ಆಗಲಿ. ಹಲ್ಲೆಲೂಯಾ. ನಿಮ್ಮ ಉಳಿತಾಯದ ದೇವರಿಗೆ ಸ್ತೋತ್ರ ಮಾಡಿ. ನಿಮ್ಮ ಶರೀರವನ್ನು ಈಗಲೇ ಪರಿಶುದ್ಧಾತ್ಮನು ಕಂಪ್ಲೀಟ್ ಆರೋಗ್ಯ ಕೊಡುವಂತ ಶಕ್ತಿ ನಿಮ್ಮ ಒಳಗಡೆ ಹರಡುತ್ತಾ ಇದೆ. ನಿಮ್ಮ ಶಕ್ತಿ ಈಗಲೇ ಪರಿಶುದ್ಧಾತ್ಮನಿಂದ ತುಂಬುತ್ತಾ ಇದೆ. ಹಲ್ಲೆಲೂಯಾ. ನಿಮ್ಮ ಶರೀರ ಒಳಗಡೆ ರೋಗದ ಕಣಗಳು ಹೊರಗಡೆ ಬರ್ತಾ ಇದೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ.
ಹಾಲೆಲೂಯಾ. ದೇವರಾತ್ಮರು ಹೇಳ್ತಾ ಇದ್ದಾರೆ, ಆ ಮಂತ್ರದ ಶಕ್ತಿಗಳಿಗೆ ಈಗಲೇ ಬಿಡುಗಡೆ ಶಕ್ತಿ, ಆ ಶಕ್ತಿ ಬರುವಂತರಿಗೆ ವಿಶೇಷವಾಗಿ ಬಿಡುಗಡೆ ಶಕ್ತಿ ಆಗ್ತಾ ಇದೆ. ಕೆಳಗೆ ಕಣ್ಣಿಗೆ ಕತ್ತಲು ಬರುವಂತ ದುರಾತ್ಮ ಈಗಲೇ ಬಿಟ್ಟು ಹೋಗ್ತಾ ಇಲ್ಲ. ಹಾಲೆಲೂಯಾ. ಎಲ್ಲರೂ ಸ್ತೋತ್ರ ಮಾಡಿ ಹಾಲೆಲೂಯಾ. ನೀವು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿ. ಮೊದಲನೇ ಸಭೆ ಆರಾಧನೆ ಮಾಡ್ತಿರುವಾಗ ಅಲ್ಲಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಅವರು ಪ್ರಾರ್ಥನೆ ಮಾಡಿದ ಸ್ಥಳವು ನಡೆಯಿತು ಅಂತ ಪ್ರಾರ್ಥನೆ ಮಾಡುವಾಗ ನಿಮ್ಮ ಲೈಫ್ ಮಾರ್ಪಾಟಾಗ್ತದೆ, ನಿಮ್ಮ ಲೈಫ್ ಬದಲಾಗ್ತದೆ. ಪರಿಶುದ್ಧಾತ್ಮನೇ ಇಲ್ಲಿ ನಿನ್ನ ಪ್ರತಿಯೊಬ್ಬರ ಮೇಲೆ ನಿನ್ನ ಅಭಿಷೇಕ ಇಳಿದು ಬರಲಿಕ್ಕೆ, ನಿನ್ನ ಬಲ ಇಳಿದು ಬರಲಿಕ್ಕೆ, ದೇವರಾತ್ಮನೇ ಒಬ್ಬೊಬ್ಬರ ಮೇಲೆ ಇದು ಸಾಮರ್ಥ್ಯ ತೋರಿಸು. ಎಲ್ಲ ಬಂಧನಗಳು ಬೇಕಾಗಿ. ಹಾಲೆಲೂಯಾ. ಈಗ ನಂತರ ಏನ್ ಮಾಡ್ತಾ ಇದ್ದಾರೆ, ಒಂದು ಸಿಕ್ನೆಸ್ಗೋಸ್ಕರ, ರೋಗಕ್ಕೋಸ್ಕರ ಪರಿಶುದ್ಧಾತ್ಮನು ಯಾವುದು ನನಗೆ ಪ್ರೇರೇಪಣೆ ಮಾಡ್ತಾನೆ ಅದು ರೋಗದ ಹೆಸರು ಹೇಳ್ತೀನಿ. ನೀವು ಆ ಸ್ಥಳದಲ್ಲಿ ಕೈ ಇಟ್ಕೊಳ್ಬೇಕು. ಹಾಲೆಲೂಯಾ. ನಿಮ್ಮ ಒಳಗಡೆ ಇರುವಂತ ಎಲ್ಲ ಹೊಟ್ಟೆ ಒಳಗಡೆ ಇರುವಂತ ದುರಾತ್ಮಕ ಕಾರ್ಯಗಳು, ಎಲ್ಲ ಸೈತನ ಬಂಧನಗಳು ಬಿಡುಗಡೆ ಆಗುವಂತೆ ನಿಮ್ಮ ಹೊಟ್ಟೆ ಮೇಲೆ ಕೈಗಳು ಇಟ್ಕೊಳ್ಬೇಕು. ಎಲ್ಲ ಮಂತ್ರದ ಫುಡ್ ಹೊರಗಡೆ ಬರಬೇಕು, ಎಲ್ಲ ರಾಂಗ್ ಫುಡ್ಗಳು ಹೊರಗಡೆ ಬರಬೇಕು, ಎಲ್ಲ ಎಸಿಡಿಟಿ ಮಾಡುವಂತ ಫುಡ್ ಹೊರಗಡೆ ಬರಬೇಕು. ಹೊರಗಡೆ ಇರುವಂತ ಎಲ್ಲ ಎಸಿಡಿಟಿ ಆತ್ಮ, ಎಲ್ಲ ಡೈಜೆಷನ್ ಸಿಸ್ಟಮ್, ಹಾಲೆಲೂಯಾ, ಈಗಲೇ ಯೇಸು ನಾಮದಲ್ಲಿ ಬಿಡುಗಡೆ ಆಗಬೇಕಾಗ್ತದೆ. ಎಲ್ಲ ಹೊಟ್ಟೆ ನೋವು ಬಿಡುಗಡೆ ಆಗಲಿ ಯೇಸು ನಾಮದಲ್ಲಿ. ಎಲ್ಲ ಫ್ಯಾಟ್ ಆಗುವಂತ ದುರಾತ್ಮ ಹೊರಗಡೆ ಯೇಸು ನಾಮದಲ್ಲಿ. ಎಲ್ಲ ಬಲಹೀನತೆ ಮಾಡುವಂತ ದುರಾತ್ಮ ಹೊರಗಡೆ ಬಾ. ಎಲ್ಲ ಡೈಜೆಷನ್ ಆಗದೇ ಇರುವಂತ ಫುಡ್ ಈಗಲೇ ಯೇಸು ನಾಮದಲ್ಲಿ ಬಿಡುಗಡೆ ಆಗಬೇಕು. ಎಷ್ಟು ಜನರಿಗೆ ಊಟ ಹೋಗಲ್ಲ, ಆ ಊಟ ಹೋಗುವಂತೆ ಘೋಷಣೆ ಮಾಡ್ತಿದ್ದೀನಿ. ಊಟ ಮಾಡಕ್ ಆಗ್ತಾ ಇಲ್ಲ, ಮಾಡಿದ್ರು ಕೂಡ ಡೈಜೆಷನ್ ಆಗ್ತಾ ಇಲ್ಲ ಅಂತ ಸ್ಪಿರಿಟ್ಗಳು ಬಿಡುಗಡೆ ಆಗ. ಎಲ್ಲ ದುರಾತ್ಮಗಳು ಹೊರಗಡೆ ಬರ್ಲಿಕ್ಕೆ, ಎಲ್ಲ ಅಂಧಕಾರ ಶಕ್ತಿಗಳು ಹೊಟ್ಟೆಯಿಂದ ಹೊರಗಡೆ ಬರ್ಲಿಕ್ಕೆ, ಎಲ್ಲ ಫುಡ್ ಮೇಲೆ ಅಧಿಕಾರ ಮಾಡುವ ದುರಾತ್ಮ ಹೊರಗಡೆ ಬರ್ಲಿಕ್ಕೆ, ಎಲ್ಲ ಮಾಟ ಮಂತ್ರದ ಆಹಾರ ಹೊರಗಡೆ ಬರಲಿ. ಯಾವ ಸ್ಥಳದಿಂದ ಯಾವ ಸ್ಥಳದಲ್ಲಿ ಆ ದುರಾತ್ಮ ಅಟ್ಯಾಕ್ ಮಾಡಿ ಅದು ಫುಡ್ ಆಗಿ ಒಳಗೆ ಕೂತಿದೆ, ಎಲ್ಲ ಹೊರಗಡೆ ಬರಲಿ. ಒಬ್ಬೊಬ್ಬರ ಹೊಟ್ಟೆಗಳನ್ನು ಸ್ಪರ್ಶ ಮಾಡ್ತಾರೆ, ಒಬ್ಬೊಬ್ಬರ ಹೊಟ್ಟೆಗಳು ಈಗಲೇ ಸ್ಪರ್ಶ ಮಾಡ್ತಾರೆ. ಆ ಹೊಟ್ಟೆ ಒಳಗಡೆ ಇರುವಂತ ಒಂದೊಂದು ಬೇಡಿಗಳು ಹೊರಗಡೆ ಬರ್ಲಿಕ್ಕೆ, ಹೊಟ್ಟೆ ಸುತ್ತಮುತ್ತಲಿರುವಂತ ಎಲ್ಲ ನರಗಳು ಯೇಸು ನಾಮದಲ್ಲಿ ಫ್ರೀ ಆಗಿದೆ. ಯೇಸು ನಾಮದಲ್ಲಿ ಫ್ರೀ ಆಗಲಿದೆ. ಎಲ್ಲ ಮಾಟ ಮಂತ್ರದ ಶಕ್ತಿಗಳು ಹೊರಗಡೆ ಬರಲಿ. ಹೊಟ್ಟೆ ಪವಿತ್ರಾತ್ಮನೇ ಸ್ವಾಮಿ, ಹಾಲೆಲೂಯಾ. ಆ ಹೊಟ್ಟೆ ಒಳಗಡೆ ಪರಿಶುದ್ಧಾತ್ಮನಿಗೆ ಕೊಡ್ಲಿಕ್ಕೆ ಅಧಿಕಾರ ಮಾಡಿಕೊಳ್ಳುವುದಿಲ್ಲ. ಈಗ ಪರಿಶುದ್ಧಾತ್ಮನ ಮುಟ್ಟುವಂತ ನಿಮ್ಮ ದೇವರಿಗೆ ಸ್ತೋತ್ರ ಮಾಡಿ. ಹಾಲೆಲೂಯಾ. ನಿಮ್ಮ ಹೊಟ್ಟೆ ಸರಿ ಇದ್ರೆ ಇಡೀ ಬಾಡಿ ಸರಿ ಇರ್ತದೆ. ನಿಮಗೆ ಶುಗರ್ ಬರ್ಲಿಕ್ಕೆ ಸಾಧ್ಯ ಇಲ್ಲ, BP ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಡೈಜೆಷನ್ ಸಿಸ್ಟಮ್ ಕರೆಕ್ಟ್ ಇದ್ರೆ ಎಲ್ಲ ಕರೆಕ್ಟ್ ಆಗಿರ್ತದೆ. ಅದಕ್ಕಾಗಿ ಎಲ್ಲ ಡೈಜೆಷನ್ ಸಿಸ್ಟಮ್ ಕರೆಕ್ಟ್ ಆಗಿರಲಿ. ನನ್ನ ಒಳಗಡೆ ಫ್ಯಾಟ್ನೆಸ್ ತೆಗೆದು ಹಾಕುವುದಿರಲಿ, ಎಲ್ಲ ಸ್ಟಮಕ್ ಅಲ್ಲಿ ಇರುವಂತ ಎಲ್ಲ ಬಲಹೀನತೆ ತೆಗೆದು ಹಾಕುವುದಿರಲಿ. ಹಾಲೆಲೂಯಾ. ಹೊಟ್ಟೆ ಒಳಗಡೆ ಇರುವಂತ ಬೇರೆಗಳು, ಎಲ್ಲ ತರದ ರೋಗಗಳು, ಪ್ರತಿಯೊಂದು ರೋಗಗಳು ಈಗಲೇ ಬಿಡುಗಡೆ ಆಗಲಿ. ಪವಿತ್ರಾತ್ಮನೇ ಕೊಟ್ಟು ಸ್ವಾಮಿ, ಈಗಲೇ ಒಬ್ಬೊಬ್ಬರ ಮೇಲೆ ನಿನ್ನ ಸಾಮರ್ಥ್ಯ ಬಂದಿದೆ, ನಿನ್ನ ಬಿಡುಗಡೆ ಹಸ್ತ ಇದು ಬಂದಿದೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಟ್ ಪ್ರೆಸೆಂಟ್ ಈಗಲೇ ಪ್ರೆಸೆಂಟ್ ವಹಿಸುವಂತ ಹೊಟ್ಟೆ ನಾವು ಯಾರಾದ್ರಿದ್ರೆ ಕೈಗಳ ಮೇಲೆ ಈಗಲೇ ಪ್ರೆಸೆಂಟ್ ವಹಿಸ್ತಾ ಇದ್ರೆ, ಹೊಟ್ಟೆ ಇವಾಗಲೇ ವಹಿಸ್ತಾ ಇದ್ರೆ, ಈಗ ಇಲ್ಲ, ನೀನೇ ಅಲ್ಲ, ಇದಕ್ಕಿಂತ ಮುಂಚೆ ಇಲ್ಲ, ಈಗ ಪ್ರೆಸೆಂಟ್ ವಹಿಸ್ತಾ ಇರುವಂತವರು ಮಾತ್ರ ಕೈಗಳ ಮೇಲೆ. ಎಟ್ ಪ್ರೆಸೆಂಟ್ ಇವಾಗಲೇ ಈ ಅಧಿಕಾರ ಮಾಡುವಂತ ಈ ಹೊಟ್ಟೆ ಮೇಲೆ ದುರಾತ್ಮನ ಎಲ್ಲ ಅಧಿಕಾರ ಕ್ಯಾನ್ಸಲ್ ಮಾಡ್ತಾ ಇದ್ದೇವೆ. ಎಲ್ಲ ಹೊಟ್ಟೆ ನಾವು ಬಿಡುಗಡೆ ಆಗಲೇ ಯೇಸು ನಾಮದಲ್ಲಿ. ಈಗಲೇ ನಿನ್ನ ಅಗ್ನಿ ಅಭಿಷೇಕ ಆ ಹೊಟ್ಟೆ ಒಳಗಡೆ ಎಂಟ್ರಿ ಆಗಲಿದ್ದೇವೆ. ಈಗಲೇ ನಿನ್ನ ಪಾಪ ಬರಲಿದ್ದೇವೆ.
ಪರಿಶುದ್ಧಾತ್ಮ ಹೇಳ್ತಾ ಇದ್ದಾರೆ, ಈಗಲೇ ಪ್ರೆಸೆಂಟ್ ಬಯಸುವಂತವರಿಗೆ ಈಗಲೇ ಸ್ವಸ್ಥತೆ ನಡೀತಾ ಇದೆ, ಸ್ವಸ್ಥತೆ ನಡೆಸ್ತಾ ಇದ್ದಾರೆ. ಈ ವಾಕ್ಯ ಕೇಳಿದ ಆದ್ಮೇಲೆ ನೀವು ಸಾಕ್ಷಿಗಳು ಹೇಳಬೇಕು. ಪರಿಶುದ್ಧಾತ್ಮ ಈಗಲೇ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಲೆಲೂಯಾ.